100 ದಿನಗಳ ಕೆಲಸ ಇತ್ತು. ಇಷ್ಟು ದಿನಗಳ ಕಾಲ ಎಷ್ಟು ಕೆಲಸ ಇತ್ತು? ವರ್ಷಕ್ಕೆ 100 ದಿನಗಳ ಕಾಲ ಕೆಲಸ ಕೊಡಬೇಕು. ಈಗ ಅದು 125 ನಾವು ಜಿ ರಾಮ್ಜಿಯಲ್ಲಿ ಮಾಡಿದೀವಿ. 125 ದಿನ ಕೆಲಸ ಕೊಡಬೇಕು. ಎಲ್ಲಿ ನಿರ್ಧಾರ ಆಗ್ಬೇಕು, ಯಾವ ಕೆಲಸ ಮಾಡಬೇಕು ಅಂತ ಹೇಳಿ ರಾಜ್ಯದಲ್ಲಿ ಕೂತ್ಕೊಂಡು, ಜಿಲ್ಲೆಯಲ್ಲಿ ಸಿಒ ಕೂತ್ಕೊಂಡು ನಿರ್ಧಾರ ಮಾಡುವುದಲ್ಲ. ಆಯಾ ಗ್ರಾಮ ಸಭೆಯಲ್ಲಿ ಇದು ನಿರ್ಧಾರ ಆಗ್ಬೇಕು. ನಮ್ಮ ಗ್ರಾಮಕ್ಕೆ ಏನ್ ಬೇಕು ಅದನ್ನ ನಾನು ನಿರ್ಧಾರ ಮಾಡಬೇಕು. ಈ ಊರಿನ ಯಾವ್ದೋ ಒಂದು ಊರಿಗೆ ಹೋಗಿ ಆ ಊರಿಗೆ ಏನ್ ಬೇಕು ಅಂತ ಹೇಳಿ ಧಾರವಾಡದಲ್ಲಿ ಕೂತಂತ ಅಥವಾ ಬೆಂಗಳೂರಲ್ಲಿ ಕೂತಂತ ಅಥವಾ ಮಂಗಳೂರಲ್ಲಿ ಕೂತಂತ ಅಥವಾ ಕಲಬುರಗಿಯಲ್ಲಿ ಕೂತಂತ ಡಿಸಿ ಅಥವಾ ಸಿಒ ನಿರ್ಧಾರ ಮಾಡುವುದಲ್ಲ. ಆ ಗ್ರಾಮಕ್ಕೆ ಏನ್ ಅಗತ್ಯ ಇದೆ, ಆ ಊರಿನ ಜನ ಯಾವ ಜನ ಇದ್ದಾರೆ, ಪರಿಷ್ಠ ಜಾತಿ ಪರಿಷ್ಠ ವರ್ಗದವರು ಎಷ್ಟಿದ್ದಾರೆ, ಅವ್ರಿಗೇನ್ ಬೇಕು, ಇದನ್ನ ಆಯಾ ಊರಿನ ಗ್ರಾಮ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದನ್ನ ಮಾಡಿದ್ದಾರೆ. ಇದು ಸರಿಯೋ ತಪ್ಪೋ? ಈ ಪ್ರಶ್ನೆ ಕಾಂಗ್ರೆಸ್ಸಿಗೆ ನಾನು ಕೇಳ್ತೀನಿ. 100 ದಿನ ಇದ್ದಿದ್ದು 125 ದಿನ ಆಗಿದೆ. ಕೆಲಸವನ್ನ ಕಸ್ಕೊಂಡ್ರು ಅಂತ ಹೇಳ್ತಾರಲ್ಲ, ಕಸ್ಕೊಳ್ಳೋ ಪ್ರಶ್ನೆ ಬರಲ್ಲ. ನಿರ್ಧಾರ ಎಲ್ಲಿ ಆಗ್ಬೇಕು, ನನ್ನೂರಿಗೆ ಏನ್ ಬೇಕು ಅಂತ ನಾನು ನಿರ್ಧಾರ ಮಾಡಬೇಕು. ಇದನ್ನ ಇವತ್ತು ನಮ್ಮ ಸರ್ಕಾರ ಹೇಳಿದೆ. ಅಂದ್ರೆ ವಿಕೇಂದ್ರೀಕರಣಕ್ಕೆ ಒತ್ತು ಕೊಡುವಂತದನ್ನ ಇವತ್ತು ಸರ್ಕಾರ ಮಾಡಿದೆ. ಯಾವ ಕೆಲಸ ಆಗ್ಬೇಕು? 2005ರಲ್ಲಿ ಈ ನಿರ್ಧಾರ ತಗೊಂಡಂತ ಸಂದರ್ಭದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಿತ್ತು? ಸರ್ಕಾರಗಳು ಬಂದಿದ್ದಾವೆ, ಸರ್ಕಾರಗಳು ಹೋಗಿದ್ದಾವೆ. ದೇಶದಲ್ಲಿ ಸುಮಾರು 25 ಕೋಟಿಗಿಂತ ಹೆಚ್ಚು ಜನ ಬಡತನ ರೇಖೆಯ ಕೆಳಗಿದ್ರು. ಇವತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಹೇಳಿದೆ 25% ಜನ ಬಡತನ ರೇಖೆಗಿಂತ ಕೆಳಗಿದ್ರು. ನಮ್ಮನ್ನ ಆ ದೃಷ್ಟಿಯಿಂದಲೇ ನೋಡ್ತಾ ಇದ್ರು. 25%, ಮೋರ್ ದೆನ್ 25% ಭಾರತದಲ್ಲಿ ಬಡವರಿದ್ದಾರೆ ಅಂತ ಹೇಳಿ. ಇವತ್ತು ಆ ಸಂಖ್ಯೆ ಕಡಿಮೆ ಆಗಿ 4.86%ಗೆ ಇಳಿದಿದೆ. ಅಂದ್ರೆ ಪರಿಸ್ಥಿತಿ ಬದಲಾವಣೆ ಆಗಿದೆ. ಈ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಯೋಜನೆಯನ್ನ ಮಾಡಬೇಕು. ಇವತ್ತಿನ ಬೇಡಿಕೆ ಏನು? ಇವತ್ತಿನ ಬೇಡಿಕೆ ಗ್ರಾಮೀಣ ಪ್ರದೇಶದಲ್ಲಿ ರೂರಲ್ ಎಕಾನಮಿಯನ್ನ ಸ್ಟ್ರೆಂಥನ್ ಮಾಡೋದು. ನಮ್ಮ ದೇಶಕ್ಕೆ ಬೇಕಾಗಿರೋದು, ಒಂದು ಕಾಲ ಇತ್ತು ನಾವು ಚಿಕ್ಕವರಿರುವಾಗ ಅಥವಾ ಇವಾಗ ಒಂದು 8-10 ವರ್ಷದ 5-6 ವರ್ಷದ ಮೊದಲು ಕೂಡ ನಮ್ಮ ದೇಶಕ್ಕೆ ಎಷ್ಟು ಆಹಾರ ಧಾನ್ಯ ಬೇಕೋ ಅಷ್ಟನ್ನು ನಾವು ಬೆಳೀತಾ ಇರಲಿಲ್ಲ. ನಮ್ಗೆ ಸ್ಕೇರ್ಸಿಟಿ ಇತ್ತು. ಇವತ್ತು ನಾವು ಸರ್ಪ್ಲಸ್ ಬೆಳಿತೀವಿ. ಕೋವಿಡಿನ ಸಂದರ್ಭದಲ್ಲಿ ನಾನೇ ಫುಡ್ ಪ್ರೊಸೆಸಿಂಗ್ ಮಂತ್ರಿ ಇದ್ದೆ, ಕೃಷಿ ಮಂತ್ರಿ ಇದ್ದೆ. ಅವತ್ತು ವಿಶ್ವದಲ್ಲಿ ಬೇಡಿಕೆ ಯಾವುದು ಬಂತು? ಅವತ್ತು ವಿಶ್ವದಲ್ಲಿ ಬೇಡಿಕೆ ಬಂದಿರೋದು ಕೋವಿಡಿನ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತಿದೆ. 2-3 ಇಂಡಸ್ಟ್ರಿ ಅಷ್ಟೇ ವರ್ಕ್ ಮಾಡಿರೋದು, ಬಾಕಿ ಎಲ್ಲ ಬಂದಾಗಿತ್ತು. ಒಂದು ಫುಡ್ ಇಂಡಸ್ಟ್ರಿ, ಕೃಷಿ ಇಲಾಖೆ, 2ನೇದು ಫುಡ್ ಪ್ರೊಸೆಸಿಂಗ್, 3ನೇದು ಫಾರ್ಮಾಸ್ಯೂಟಿಕಲ್ಸ್, 4ನೇದು ಹೆಲ್ತ್. ಇದು ಬಿಟ್ರೆ 4ನೇ ಡಿಪಾರ್ಟ್ಮೆಂಟ್ ಕೋವಿಡಿನ ಆ 2-3 ವರ್ಷದಲ್ಲಿ ಕೆಲಸ ಮಾಡಿಲ್ಲ. ನಾನು ಫುಡ್ ಪ್ರೊಸೆಸಿಂಗ್ ಮಂತ್ರಿ ಇದ್ದಾಗ ವರ್ಲ್ಡ್ ಇಂದ ಏನು ಬೇಡಿಕೆ ನಮ್ಗೆ ಬರ್ತಾ ಇತ್ತು? ಇಂಡಿಯಾದಿಂದ ರೆಡಿ ಟು ಕುಕ್, ರೆಡಿ ಟು ಈಟ್ ಕಳಿಸಿ, ಇಂಡಿಯಾದಿಂದ ಹಾಲು ಕಳಿಸಿ, ಇಂಡಿಯಾದಿಂದ ತಾಜಾ ತರಕಾರಿ ಕಳಿಸಿ, ತಾಜಾ ಹಣ್ಣು ಕಳಿಸಿ. ಬಹಳ ದೊಡ್ಡ ಇವತ್ತು ಫೈನಾನ್ಷಿಯಲಿ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾವೆ ಅನ್ನುವಂಥ ದೇಶಗಳು, ಪರ್ ಕ್ಯಾಪಿಟಲ್ ಜಾಸ್ತಿ ಇರುವಂತ ದೇಶ ಲೈಕ್ ಸಿಂಗಾಪುರ್. ಇಂಥ ದೇಶಗಳಿಂದ ಕೂಡ ನಮ್ಗೆ ಬೇಡಿಕೆ ಇದ್ದಿದ್ದು ಇಂಥ ಫುಡ್ ಐಟಮ್ ಅನ್ನ ನಮ್ಗೆ ಕಳಿಸಿ. ಆದ್ರೆ ಅಷ್ಟು ಕಳ್ಸಕ್ಕೆ ನಮ್ಗೆ ಸಾಧ್ಯ ಆಯ್ತಾ? ಆಗಿಲ್ಲ. ಅತ್ಯಂತ ಪ್ರಾಮಾಣಿಕ, ನಾವು ಸರ್ಪ್ಲಸ್ ಬೆಳೀತಾ ಇದ್ರು ಕೂಡ ನಾವು ಆ ಮಟ್ಟಕ್ಕೆ ಕಳ್ಸಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ನಮ್ಗೆ ಆ ಸ್ಪೆಸಿಫಿಕೇಶನ್ ಅಲ್ಲಿ ನಮ್ಮ ಇಂಡಸ್ಟ್ರಿಗಳು ಇರಲಿಲ್ಲ. ಯಾವುದೇ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಅವರ ಸ್ಪೆಸಿಫಿಕೇಶನ್ ಇದೆ. ಅದರಲ್ಲಿ ಇಷ್ಟು ಪೆಸ್ಟಿಸೈಡ್ ರೆಸಿಡಿ ಇರಬೇಕು, ಅದರಲ್ಲಿ ಇಂಥ ಕ್ವಾಲಿಟಿ ಇರಬೇಕು, ಇಂಥ ಎಣ್ಣೆ ಉಪಯೋಗಿಸಿರ್ಬೇಕು, ಅದರಲ್ಲಿ ಇಷ್ಟು ಪ್ರೋಟೀನ್ ಇದೆ, ಎಷ್ಟು ಕಾರ್ಬೋಹೈಡ್ರೇಟ್ ಇದೆ, ಎಷ್ಟು ಫ್ಯಾಟ್ ಇದೆ ಇರಬೇಕು. ಒಂದು, ನಮ್ಮಲ್ಲಿ ಆ ರೀತಿಯ ಪ್ರೊಡಕ್ಷನ್ ಇಲ್ಲ. ನಂಬರ್ 2, ಆ ರೀತಿಯ ಫುಡ್ ಟೆಸ್ಟಿಂಗ್ ಇಲ್ಲ. ನಂಬರ್ 3, ಆ ತರ ಪ್ಯಾಕೇಜಿಂಗ್ ಇಲ್ಲ. ಎಕ್ಸ್ಪೋರ್ಟ್ ಮಾಡಕ್ಕೆ ನಮ್ಮ ಹತ್ರ ಅವಕಾಶ ಇರಲಿಲ್ಲ. ಅದಕ್ಕಾಗಿ ಇವತ್ತು ನರೇಂದ್ರ ಮೋದಿ ಅವರ ಕಲ್ಪನೆ ಏನೋ, ಅವರು ಪದೇ ಪದೇ ಹೇಳ್ತಾರೆ MSMEಗಳಿಗೆ ನಾವು ಆದ್ಯತೆ ಕೊಡಬೇಕು. ಯಾಕೆ?
ವರ್ಲ್ಡಿನ ಬೇಡಿಕೆ ಯಾವಾಗ ಏನ್ ಬರುತ್ತೋ ಗೊತ್ತಿಲ್ಲ. ಇವತ್ತಿಗೂ ಭಾರತದ ಆಹಾರ ಪದಾರ್ಥಗಳಿಗೆ ವಿಶ್ವದ ಎಲ್ಲಾ ದೇಶದಲ್ಲೂ ಬೇಡಿಕೆ ಇದೆ. ನಮ್ಮ ಮೆಕ್ಯಾನಿಕಲ್ ಐಟಮ್ಗೆ ಇವತ್ತಿಗೂ ಬೇಡಿಕೆ ಇದೆ. ನಮ್ಮ ಏರೋಸ್ಪೇಸ್ ಪಾರ್ಟ್ಗಳಿಗೆ ಇವತ್ತಿಗೂ ಬೇಡಿಕೆ ಇದೆ. ನಮ್ಮ ಇಸ್ರೋ ಉಪಯೋಗಿಸುವಂತ ಚಂದ್ರಯಾನಕ್ಕೆ ಉಪಯೋಗಿಸಿದಂತ ಹಲವಾರು ಪಾರ್ಟಿಕಲ್ಸ್ಗೆ ಇವತ್ತು ವರ್ಲ್ಡ್ ಅಲ್ಲಿ ಬೇಡಿಕೆ ಇದೆ. ಆದ್ರೆ ನಾವು ಆ ಮಟ್ಟಕ್ಕೆ ಏರ್ತಿದೀವ? ಅದಕ್ಕಾಗಿ ಪ್ರಧಾನಮಂತ್ರಿ ಅವರು ಇವತ್ತು ಹೇಳಿರುವಂತ ರೂರಲ್ ಎಕಾನಮಿಯನ್ನ ಬೆಳೆಸಕ್ಕೆ ಈ ಜಿ ರಾಮ್ಜಿಯಲ್ಲಿ ನಾವು ಕೆಲಸ ಮಾಡಬೇಕು. ವ್ಯಾಲ್ಯೂ ಅಡಿಷನ್ ಮಾಡಕ್ಕೆ, ಫುಡ್ ಸರಿಯಾದ ಪ್ಯಾಕೇಜಿಂಗ್ ಇದು ಅಂದ್ರೆ ಏನು, ನಾವು ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಅದಕ್ಕೆ ರೂರಲ್ ಎಕಾನಮಿಗೆ ಆದ್ಯತೆ ಕೊಡಬೇಕು. ಎರಡನೇದು, ನಮ್ಮ ಬರುವಂತ ತುಂಬಾ ಹಿರಿಯರು ಹೇಳ್ತಾರೆ ಯುದ್ಧ ಅಂದ್ರೆ ಯಾವುದಕ್ಕೆ ಅಂತ ಹೇಳಿ, ನೀರಿಗೆ ಯುದ್ಧ ಆಗ್ಬೋದು ಅಂತ. ನಮ್ಮ ಕೆರೆ ಕಟ್ಟೆಗಳ ವಾಟರ್ ಬಾಡೀಸ್ ಇನ್ನ ರೀಜುನವೇಷನ್ಗೆ ನಾವು ಹಣ ಇಡಬೇಕು. ಇದರಲ್ಲಿ ಆದ್ಯತೆ ಕೊಡ್ಬೇಕು. ಈ ಕೆಲಸದಲ್ಲಿ ಉಪಯೋಗಿಸಬಹುದು. ನಾವು ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಬರುವಂತ ದಿನಗಳಲ್ಲಿ ಖರ್ಚು ಮಾಡುವವರಿದ್ದೀವಿ, ಅದಕ್ಕೆ ಇದಕ್ಕೆ ಕೊಡಬೇಕು. ಮಾರ್ಕೆಟ್ ಆಕ್ಸೆಸ್ಗೆ ನಮ್ಮ MSMEಗಳ ದೊಡ್ಡ ಕೊರತೆ ಯಾವುದು? ಮಾರ್ಕೆಟ್ ಆಕ್ಸೆಸ್. ಮಾರ್ಕೆಟ್ ಆಕ್ಸೆಸ್ಗೆ ಏನಾದರೂ ಆ ಜಿಲ್ಲೆಯಲ್ಲಿ ಯೋಚನೆ ಮಾಡ್ಬೋದಾ? ಇದನ್ನು ಮಾಡಬೇಕು. ಸ್ಟೋರೇಜ್ ಕೆಪಾಸಿಟಿಯನ್ನು ಹೆಚ್ಚು ಮಾಡಬೇಕು. ಇವತ್ತಿಗೂ ನಮ್ಮ ಆಹಾರ ಪದಾರ್ಥ ಬೆಳೆದ್ರೆ ಅಕ್ಕಿ ಮತ್ತು ಗೋಧಿ ಇಲಿಗಳು ತಿಂದು ಜಾಸ್ತಿ ಹೋಗ್ತವೆ. 10-15% ನಾವು ಬೆಳೆದಿರೋದ್ರಲ್ಲಿ ವೇಸ್ಟ್ ಆಗ್ತಾ ಇದೆ. ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇಲ್ಲ, ಕೋಲ್ಡ್ ಸ್ಟೋರೇಜ್ ಇಲ್ಲ, ವೇರ್ ಹೌಸ್ಗಳಿಲ್ಲ. ಇದನ್ನು ಮಾಡೋದಕ್ಕೆ ಇದರಲ್ಲಿ ಆದ್ಯತೆ ಕೊಡಬೇಕು. ಹಾಗೇನೆ ನಾನು ಆವಾಗಲೇ ಹೇಳಿದೆ, ಕೋವಿಡ್ ಅಲ್ಲಿ ತುಂಬಾ ಮೈಗ್ರೇಷನ್ ಆಗ್ತಿತ್ತು ಪಾಪ್ಯುಲೇಷನ್. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡ್ತಿದ್ರು, ಭಯ ಬೀಳ್ತಿದ್ರು. ನಮ್ಮಲ್ಲಿ ಕೂಡ ಇವತ್ತು ಹೊರ ರಾಜ್ಯದ ಕಾರ್ಮಿಕರು ಕೆಲಸ ಮಾಡ್ತಾರೆ, ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾರೆ. ಇವರನ್ನ, ಈ ಮೈಗ್ರೇಷನ್ ಅನ್ನ ತಡೆಯಕ್ಕೆ ಆ ಊರಲ್ಲಿ ಏನ್ ಪ್ಲಾನ್ ಮಾಡಬಹುದು? ಈಗ ನನ್ನ ಊರಲ್ಲಿ 100 ಜನ ಈ ವರ್ಷ ಊರು ಬಿಟ್ಟಿದ್ದಾರೆ ಅಂತಂದ್ರೆ, ಬೆಂಗಳೂರಿಗೆ ಹೋಗಿದ್ದಾರೆ, ಇಲ್ಲ ಪೂನಾಕ್ಕೆ ಹೋಗಿದ್ದಾರೆ, ಇಲ್ಲ ಮುಂಬೈ ಹೋಗಿದ್ದಾರೆ, ಇಲ್ಲ ಬೇರೆ ಮಿಡ್ಲ್ ಈಸ್ಟ್ಗೆ ಹೋಗಿದ್ದಾರೆ ಅಂದ್ರೆ, ಅವರನ್ನ ತಡೆಯಕ್ಕೆ ನನ್ನ ಊರಲ್ಲಿ ನಾನು ಏನ್ ಮಾಡ್ಬೋದು? ಇದರ ಬಗ್ಗೆ ಕೂಡ ಇದರಲ್ಲಿ ಯೋಚನೆಯನ್ನ ಮಾಡಬಹುದು. ಇದು ಇವತ್ತಿನ ಜಿ ರಾಮ್ಜಿ ಯೋಜನೆ. ಅದಕ್ಕಾಗಿ ನಾನಿವತ್ತು ಕಾಂಗ್ರೆಸ್ಸಿನ ಮುಖಂಡರು ಯಾರು ಇದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡುವಂಥದ್ದು, ನಿಮ್ಗೆ ಇದು ಬೇಕೋ ಬೇಡವೋ? ನಿಮ್ಮ ಆದ್ಯತೆ ಏನು? ಯಾವುದಕ್ಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ? ಕೇವಲ ಹೆಸರಿಗೆ ಮಾತ್ರ ವಿರೋಧ ಮಾಡ್ತಾ ಇದ್ದೀರಾ? ಹೆಸರು ಚೇಂಜ್ ಆಯ್ತು ಅನ್ನುವ ಕಾರಣಕ್ಕೆ? ಇದರಲ್ಲಿ ಯಾರ ಹೆಸರು ಇಲ್ಲ. ಶಾರ್ಟ್ ಫಾರ್ಮ್ ಅಲ್ಲಿ ಇದನ್ನು ಜಿ ರಾಮ್ಜಿ ಅನ್ನುತ್ತಾರೆ ಬಿಟ್ರೆ, ಇದೊಂದು ರೋಜ್ಗಾರ್ ಯೋಜನೆ, ವಿಕಸಿತ ಭಾರತದ ರೋಜ್ಗಾರ್ ಯೋಜನೆ ಇದು. ಅದಕ್ಕಾಗಿ ಇದರ ಸಲುವಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಾ ಅಥವಾ ಕೇವಲ ಹೆಸರಿಗೆ ಮಾತ್ರ ಮಾಡ್ತಿದ್ದೀರಿ? ಇವತ್ತು ಪ್ರತಿಯೊಂದು ರಾಜ್ಯಗಳಿಗೆ ಕೂಡ ಸಮಾನವಾಗಿ ದುಡ್ಡು ಹೋಗುವಂತದ್ದಾಗತ್ತೆ. ಅವರ ರಾಜ್ಯದಲ್ಲಿ ಎಷ್ಟು ಬೇಡಿಕೆ ಇದೆ ಕೆಲಸಗಾರರು, ಅದಾಗುತ್ತೆ. ನಾವೇನ್ ಮಾಡೋರಿದ್ದೀವಿ? ಪೇಮೆಂಟ್ ಅನ್ನ ಡಿಜಿಟಲ್ ಮಾಡಬೇಕು, ಕಂಪಲ್ಸರಿ. ಮಧ್ಯದಲ್ಲಿ ಆಗಿತ್ತು, ಕಳೆದ ನಮ್ಮ ಮೋದಿ 2.0 ಸರ್ಕಾರದಲ್ಲಿ ಎಲ್ಲವನ್ನ ಕೂಡ ಜಿಯೋ ಟ್ಯಾಗ್ ಮಾಡಬೇಕು ಅಂತ ಆಗಿತ್ತು, ಆಧಾರ್ ಸೀಡಿಂಗ್ ಮಾಡಬೇಕು ಅಂತ ಆಗಿತ್ತು. ಅದರ ಮುಂದುವರಿದ ಭಾಗವಾಗಿ ಪೇಮೆಂಟ್ ಡಿಜಿಟಲ್ ಆಗಬೇಕು, ಆ ವ್ಯಕ್ತಿಗೆ ಹೋಗ್ಬೇಕು ಆ ಪೇಮೆಂಟ್. ಗ್ರಾಮ ಪಂಚಾಯಿತಿಯನ್ನು ಕೂಡ ಡಿಜಿಟೈಸ್ ಮಾಡಬಹುದು ಈ ಯೋಜನೆ ಅಡಿಯಲ್ಲಿ.